ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ಸ್ನೇಹಿತರೆ, ಈ ದಿನದ ಈ ವಿಡಿಯೋದಲ್ಲಿ ಅಲ್ಲಾಹು ರಬ್ಬುಲ್ ಇಜ್ಜತ್ನ ಒಂದು ಅದ್ಭುತ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದನ್ನು ನೋಡಿ ವಿಶ್ವದ ಬಹುಪಾಲು ಜನರು ಆಶ್ಚರ್ಯಗೊಂಡಿದ್ದು ಮಾತ್ರವಲ್ಲ, ಅನೇಕರು ಇಸ್ಲಾಂ ಅಂಗೀಕರಿಸಲು ಪ್ರೇರಿತರಾದರು. ಸ್ನೇಹಿತರೆ, ಮರಣದ ನಂತರ ಮನುಷ್ಯನ ದೇಹವು ಕೆಲವೇ ಕಾಲದಲ್ಲಿ ಮಣ್ಣಿನೊಂದಿಗೆ ಮಣ್ಣಾಗಿ ಮಾರ್ಪಟ್ಟು ಕೇವಲ ಮೂಳೆಗಳು ಮಾತ್ರ ಉಳಿಯುವುದು ಯಾರಿಗೆ ತಿಳಿದಿಲ್ಲ? ಆದರೆ ಅಲ್ಲಾಹುವಿನ ಆಯ್ದ ಪವಿತ್ರ ವ್ಯಕ್ತಿಗಳ ಪವಿತ್ರ ದೇಹಗಳು ಈ ಲೋಕವನ್ನು ತೊರೆದ ನಂತರವೂ ಯಾವಾಗಲೂ ಹೂವುಗಳಂತೆ ತಾಜಾತನದಿಂದ ಮತ್ತು ಸುಗಂಧದಿಂದ ಕೂಡಿರುತ್ತವೆ ಎಂಬುದು ಸತ್ಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ಘಟನೆ 1932ರಲ್ಲಿ ಇರಾಕ್ನಲ್ಲಿ ನಡೆಯಿತು. ಆ ಕಾಲದಲ್ಲಿ ಇರಾಕ್ ಶಾ ಫೈಸಲ್ ಒಂದನೆಯವರ ಆಡಳಿತದಡಿಯಲ್ಲಿತ್ತು. ಒಂದು ರಾತ್ರಿ ಹಜ್ರತ್ ಹುಜೈಫಾ ಬಿನ್ ಯಮಾನ್ ರದಿಯಲ್ಲಾಹು ಅನ್ಹು ಶಾ ಫೈಸಲ್ರ ಕನಸಿನಲ್ಲಿ ಕಾಣಿಸಿಕೊಂಡರು. ಅವರು ಹೇಳಿದರು, ನಾವು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಇಬ್ಬರು ಸಹಾಬಿಗಳು ದಜ್ಲ ನದಿಯ ದಡದಲ್ಲಿದ್ದೇವೆ. ನದಿಯ ದಿಕ್ಕು ಬದಲಾಗುತ್ತಿದೆ, ನೀರು ನಮ್ಮ ಕಡೆಗೆ ವೇಗವಾಗಿ ಬರುತ್ತಿದೆ. ಹುಜೈಫಾ ಬಿನ್ ಯಮಾನ್ ರದಿಯಲ್ಲಾಹು ಅನ್ಹುರ ಖಬರ್ಗೆ ಈಗಾಗಲೇ ನೀರು ನುಗ್ಗಿದೆ ಮತ್ತು ಜಾಬಿರ್ ಬಿನ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹುರ ಖಬರ್ ಕೂಡ ಒದ್ದೆಯಾಗತೊಡಗಿದೆ. ನಮ್ಮನ್ನು ಇಲ್ಲಿಂದ ತೆಗೆದುಕೊಂಡು ಇನ್ನೊಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಈ ಕನಸನ್ನು ಕಂಡಾಗ ಇರಾಕ್ನ ಶಾ ಮರುದಿನ ಬೆಳಿಗ್ಗೆ ಈ ವಿಷಯವನ್ನು ಮುಫ್ತಿ ಆಸಮ್ರೊಂದಿಗೆ ಚರ್ಚಿಸಲು ನಿರ್ಧರಿಸಿದರು. ಆದರೆ ಕಾರ್ಯನಿರತ ಕಾರಣಗಳಿಂದ ಅವರಿಗೆ ಇದಕ್ಕೆ ಗಮನ ಕೊಡಲು ಸಾಧ್ಯವಾಗಲಿಲ್ಲ. ಮುಂದಿನ ರಾತ್ರಿ ಮತ್ತೊಮ್ಮೆ ಅದೇ ಕನಸು ಕಂಡರು, ಆದರೂ ಅವರು ಗಮನಿಸಲಿಲ್ಲ. ಮೂರನೇ ಬಾರಿಗೆ ಈ ಕನಸು ಇರಾಕ್ನ ಮುಫ್ತಿ ಆಸಮ್ರಿಗೆ ಕಾಣಿಸಿತು. ಅವರು ತಕ್ಷಣ ವಜೀರ್ ಆಸಮ್ರನ್ನು ಕರೆದುಕೊಂಡು ಶಾನ ಸನ್ನಿಧಿಗೆ ತಲುಪಿದರು. ಮುಫ್ತಿ ಆಸಮ್ ತಮ್ಮ ಕನಸನ್ನು ವಿವರಿಸಿದಾಗ ಶಾ ಆಶ್ಚರ್ಯಗೊಂಡರು. ಅವರು ಹೇಳಿದರು, ನಿಶ್ಚಿತವಾಗಿಯೂ ಈ ಕನಸನ್ನು ನಾನು 2 ಬಾರಿ ಕಂಡಿದ್ದೇನೆ. ಹೀಗೆ ಅವರು ಒಟ್ಟಿಗೆ ಚರ್ಚಿಸಿ ಮುಫ್ತಿಗಳು ಈ ಬಗ್ಗೆ ಫತ್ವಾ ನೀಡಬೇಕೆಂದು ಮತ್ತು ನಂತರ ಈ ಸಹಾಬಿಗಳ ಪವಿತ್ರ ಖಬರ್ಗಳನ್ನು ತೆರೆದು ಅವರ ಪವಿತ್ರ ದೇಹಗಳನ್ನು ಇನ್ನೊಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ನಿರ್ಧರಿಸಿದರು. ಮುಫ್ತಿಗಳು ಫತ್ವಾ ನೀಡಿದರೂ ಈ ವಿಷಯವನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಯಿತು ಜನರಿಗೆ ತಿಳಿಯಲೆಂದು. 10ನೇ ದುಲ್ ಹಿಜ್ಜಾದಂದು ಈ ಪವಿತ್ರ ಕಾರ್ಯವನ್ನು ನಿರ್ವಹಿಸಲಾಗುವುದೆಂದು ಘೋಷಿಸಲಾಯಿತು. ಆದರೆ ಸಹಾಬಿಗಳ ಕೋರಿಕೆಯಂತೆ ಹಜ್ ಯಾತ್ರಿಗಳಿಗೂ ಈ ಮಹತ್ವದ ಕ್ಷಣದಲ್ಲಿ ಭಾಗವಹಿಸಲು ಅವಕಾಶ ನೀಡಲು 10 ದುಲ್ ಹಿಜ್ಜಾದ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಆ ದಿನ ಬಂದಿತು. ಬಾಗ್ದಾದ್ ನಗರದ ಬೀದಿಗಳು ಜನರಿಂದ ತುಂಬಿ ಹೋಗಿದ್ದವು. ದೂರದಿಂದ ಮತ್ತು ಹತ್ತಿರದಿಂದ ಬಂದವರು ಈ ಕಾರ್ಯವನ್ನು ಕಾಣಲು ಕಾಯುತ್ತಿದ್ದರು. ಲುಹರ್ ನಮಾಜ್ನ ನಂತರ ಸಾವಿರಾರು ಜನರ ಸಮ್ಮುಖದಲ್ಲಿ ಇಬ್ಬರು ಸಹಾಬಿಗಳ ಪವಿತ್ರ ಖಬರ್ಗಳನ್ನು ತೆರೆಯಲಾಯಿತು. ಖಬರ್ಗಳಲ್ಲಿ ನೀರು ನುಗ್ಗಿತ್ತು. ಆದರೆ ಕಂಡವರು ಕಂಡ ದೃಶ್ಯ ವರ್ಣನಾತೀತವಾಗಿತ್ತು. 1300 ವರ್ಷಗಳ ಹಿಂದೆ ದಫನಗೊಂಡ ಈ ಪವಿತ್ರ ವ್ಯಕ್ತಿಗಳ ದೇಹಗಳು ಈಗ ಮಲಗಿರುವಂತೆ ತಾಜಾತನದಿಂದ ಕಾಣಿಸುತ್ತಿದ್ದವು. ಅವರ ಪವಿತ್ರ ಕಣ್ಣುಗಳು ತೆರೆದಿರುವುದರ ಜೊತೆಗೆ ಆ ಕಣ್ಣುಗಳಲ್ಲಿ ಒಂದು ಅಸಾಮಾನ್ಯ ಹೊಳಪು ಇತ್ತು. ಅದನ್ನು ಯಾರೂ ಈ ಹಿಂದೆ ಕಂಡಿರಲಿಲ್ಲ. ಸ್ನೇಹಿತರೆ, ಈ ದೃಶ್ಯವನ್ನು ಕಂಡವರಲ್ಲಿ ಒಬ್ಬ ಜರ್ಮನ್ ಫಿಸಿಯಾಲಜಿಸ್ಟ್ ಕೂಡ ಇದ್ದರು. 1300 ವರ್ಷಗಳ ಹಿಂದೆ ದಫನಗೊಂಡ ಈ ಪವಿತ್ರ ದೇಹಗಳು ಈಗ ಮಲಗಿರುವಂತೆ ಕಾಣುವ ದೃಶ್ಯವು ಅವನನ್ನು ಆಶ್ಚರ್ಯಗೊಳಿಸಿತು. ಅವನು ಶಾನಿಗೆ ಅನುಮತಿ ಕೇಳಿದನು, ಈ ಕಣ್ಣುಗಳನ್ನು ಹತ್ತಿರದಿಂದ ನೋಡಲು ಇಚ್ಛಿಸುವುದಾಗಿ. ಅನುಮತಿ ಸಿಕ್ಕಾಗ ಅವನು ಸಹಾಬಿಗಳ ಪವಿತ್ರ ಕಣ್ಣುಗಳನ್ನು ಹತ್ತಿರದಿಂದ ನೋಡಿದನು. 1300 ವರ್ಷಗಳ ಹಿಂದೆ ದಫನಗೊಂಡ ದೇಹಗಳು ಇಂತಹ ತಾಜಾತನದಿಂದ ಕಾಣಿಸುವುದು ಅವನನ್ನು ನಂಬಲು ಪ್ರೇರೇಪಿಸಿತು. ಈ ದೃಶ್ಯವನ್ನು ಕಂಡು ಅವನು ತಕ್ಷಣ ಶಹಾದತ್ ಓದಿ ಇಸ್ಲಾಂಗೆ ಪ್ರವೇಶಿಸಿದನು. ಈ ಅದ್ಭುತವನ್ನು ಕಂಡು ಒಟ್ಟನೆಕ ಜನರು ಇಸ್ಲಾಂ ಅಂಗೀಕರಿಸಿದರು. ದಜ್ಲ ನದಿಯ ದಡದಿಂದ ಇಬ್ಬರು ಸಹಾಬಿಗಳ ಪವಿತ್ರ ಖಬರ್ಗಳನ್ನು ಹಜರತ್ ಸಲ್ಮಾನ್ ಫಾರ್ಸಿ ರದಿಯಲ್ಲಾಹು ಅನ್ಹುರ ಮಸಾರ್ನ ಹತ್ತಿರಕ್ಕೆ ಸ್ಥಳಾಂತರಿಸಲಾಯಿತು. ಇದು ಈಗ ಬಾಗ್ದಾದ್ ನಗರದಿಂದ 30 ಮೈಲಿ ದೂರದಲ್ಲಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಡಲು ನಮ್ಮೆಲ್ಲರಿಗೂ ಸೌಭಾಗ್ಯ ನೀಡಲಿ, ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.